kg around 19 ಮೊಟ್ಟೆಗಳು. That was not for sale. Mostly government supply ಬೇಕು. ಪ್ರಭಾತ್ ಡೈರಿ ಕಂಪನಿದು 25 kg 20 ಮೊಟ್ಟೆಗಳು. ಮಿಲ್ಕಿ ಮಿಸ್ಟ್ ಕಂಪನಿದು 25 kg 17 ಮೊಟ್ಟೆಗಳು. ನಂದಿನಿ ಮಿಲ್ಕ್ ಪೌಡರ್ 500 ಗ್ರಾಮ್ 350 ಪ್ಯಾಕೆಟ್ಗಳು. ನಂದಿನಿ ಮಿಲ್ಕ್ ಪೌಡರ್ 1000 ಗ್ರಾಮ್ 40 ಪ್ಯಾಕೆಟ್ಗಳು. ಅಂಗನವಾಡಿ ಶಾಲೆಗೆ ನೀಡುವ ಪೌಷ್ಟಿಕ ಆಹಾರದ ಪುಷ್ಟಿ 2.5 kg ಆಗುತ್ತೆ 10 ಪ್ಯಾಕೆಟ್ಗಳು. ಡಿರೆಕ್ಟ್ ಲಡ್ಡು 1.8 kg 12 ಪ್ಯಾಕೆಟ್ಗಳು. ಬೆಲ್ಲದ ಪುಡಿ 500 ಗ್ರಾಮ್ 7 ಪ್ಯಾಕೆಟ್ಗಳು. ಆರ್ಕಾಯ್ ಗೋಲ್ಡ್ ಆ ಕಂಪನಿಯ ಪಾಮ್ ಆಯಿಲ್ 90 ಬಾಕ್ಸ್ಗಳು ಇತ್ತು. ಪ್ರತಿಯೊಂದು ಬಾಕ್ಸ್ನಲ್ಲಿ 800 ಗ್ರಾಮ್ದು 10 ಪ್ಯಾಕೆಟ್ ಇತ್ತು. ಅದ್ರ ಜೊತೆಗೆ 38 ಲೀಟರ್ ಸಾಮರ್ಥ್ಯ ಇರುವ ಹಾಲಿನ ಒಟ್ಟು 78 ಕೇನ್ಗಳು. ಟೋಟಲ್ 78 ಕೇನ್ ಇತ್ತು ಅಲ್ಲಿ ಪ್ರತಿಯೊಂದು ಕೇನ್ 38 ಲೀಟರ್ ಕೆಪಾಸಿಟಿ ಇತ್ತು. ಅದರಲ್ಲಿ 51 ಕೇನ್ಗಳು ಎಲ್ಲಿ ಹಾಲಿತ್ತು. ಇದು ಡೂಪ್ಲಿಕೇಟ್ ಹಾಲು. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಮತ್ತೆ 4 ಪ್ಲಾಸ್ಟಿಕ್ ಬಕೆಟ್ಗಳು, 2 ವೆಹಿಕಲ್ಸ್ ನಾವು ಸೀಲ್ ಮಾಡಿದ್ದೀವಿ. ಹಾಲಿನ ಕ್ಯಾನ್ ಸಾಗಿಸುವ ಇದು ಒಂದು ಮಹೀಂದ್ರಾ ಜೀತೋ ಕಂಪನಿಯ ಗುಡ್ಸ್ ವಾಹನ. ಮತ್ತೆ ಹಾಲಿನ ಕ್ಯಾನ್ ಸಾಗಿಸಲು ಇದು ಒಂದು ಟಾಟಾ ಏಸ್ ವೆಹಿಕಲ್ ಮತ್ತು ಇತರ ಸ್ವಲ್ಪ ಸಾಮಗ್ರಿ ಇದೆ. ಟೋಟಲ್ ವರ್ತ್ 22,50,000 ಒಂದು ಐಟಮ್. ಅದು ಮಿಷನರಿ ಏನಾದ್ರು ಇತ್ತಾ ಸರ್? ಅದು ಹಾಲು ಮಿಕ್ಸ್ ಮಾಡೋದು ಮಿಷನರಿ? ಮಿಕ್ಸರ್ ಇತ್ತು. ಮಿಕ್ಸರ್ ಕೂಡ ಸೇಲ್ ಮಾಡಿ. ಈ ಹಾಲು ಎಲ್ಲಿ ಡಿಸ್ಟ್ರಿಬ್ಯೂಟ್ ಸರಬರಾಜು ಆಗ್ತಾ ಇದೆ ಮಾಡ್ತಾರೆ. ನಾವು ಅದು ಇನ್ನೂ ತನಕ ಮಾಡ್ತಾ ಇದ್ವಿ. ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಕ್ಯಾಸಂಬಲಿ ಕಡೆ ಬೇತ್ಮಂಗ್ಲ ಕಡೆ ಒಬ್ಬರಿಗೆ ಸಪ್ಲೈ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದು ಹಾಲು ಬರ್ತಾ ಇದ್ರು. ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಇಷ್ಟು ದಿನದಿಂದ ಮಾಡ್ತಾ ಇದ್ದಾರೆ ಸರ್. ಇದು ಫಸ್ಟ್ ಟೈಮ್ ಬ್ಯಾಕ್ಗ್ರೌಂಡ್ ಇದೆ ಸರ್. ಇವರು ಎಲ್ಲಿಂದ ಬೇರೆ ಬ್ಯಾಕ್ಗ್ರೌಂಡ್ ಸದ್ಯಕ್ಕೆ ಇಲ್ಲ. ಫಸ್ಟ್ ಮಾಡ್ತಾ ಇದ್ವಿ. ಸುಮಾರು 15 ದಿವಸದಿಂದ ಮಾಡ್ತಾ ಇದ್ದಾರೆ ಸರ್. ಅಂಗನವಾಡಿ ಐಟಮ್ ಇತ್ತು ಅಂತ ಹೇಳ್ತಾರೆ ಸರ್. ಅಂಗನವಾಡಿ ಅದು ಫಸ್ಟ್ ಮಾಡಿದ್ದು. ನಂದಿನಿದು ನಾಟ್ ಫಾರ್ ಸೇಲ್. ನಂದಿನಿ ಪ್ಯಾಕೆಟ್ ಏನಿದೆ ಮುಟ್ಟೆ ನಾಟ್ ಫಾರ್ ಸೇಲ್ ಅಂತ ಎಲ್ಲಿಂದ ತಗೊಂಡು ಅದು ನಾವು ತನಿಖೆ ಮಾಡಿದ್ವಿ. ಸರಿ, ಫಾರ್ಮ್ ಹೌಸ್ ಅವ್ರಿಗೆ ಸೇರಿದ್ದ ಇಲ್ಲ ಫಾರ್ಮ್ ಹೌಸ್ ಅವರು ಲೀಸ್ಗೆ ಕೊಟ್ಟಿದ್ದಾರೆ. ಇವರು ವೆಂಕಟೇಶಪ್ಪ ಅವರು ಲೀಸ್ ತಗೊಂಡಿದ್ದಾರೆ. ಅವರು ನಡೆಸ್ತಾ ಇದ್ರು. ಅವರು ಸೀಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಫುಡ್ ಸೇಫ್ಟಿ ಆಫೀಸರ್ ಮುಂದೆ ನಾವು ಹಾಜರು ಮಾಡಿ ಎಲ್ಲ ಪ್ರೊಸೆಸ್ ಮಾಡಿ ಹಾಲು ಯಾವ ಮೇಲೆ ಸ್ಯಾಂಪಲ್ ತಗೊಂಡಿದ್ದೀವಿ. ಎಲ್ಲ ಹಾಲದು ಸ್ಯಾಂಪಲ್ ಅದು ಏನೇನು ಕೆಮಿಕಲ್ ಅವೈಲೇಬಲ್ ಇರುತ್ತೆ ಎಲ್ಲ ಸ್ಯಾಂಪಲ್ ತಗೊಂಡಿದ್ದಾರೆ. ಇದು ಫುಡ್ ಸೇಫ್ಟಿ ಆಫೀಸರ್ ಅವರು ಸರ್. ಡೈರಿ ಕೂಡ ಸಪ್ಲೈ ಮಾಡಿ ಮಿಕ್ಸ್ ಮಾಡಿ ಡೂಪ್ಲಿಕೇಟ್ ಮಿಕ್ಸ್ ಮಾಡಿ ಸರ್. ಈಗ ಇದು ಬಹಳ ಸೀರಿಯಸ್ ಇದೆ. ಚಿಕ್ಕ ಮಕ್ಕಳು ಅವರು ಯೂಸ್ ಮಾಡ್ತಾರೆ. ಪ್ಲಸ್ ಇದು ಗೌರ್ಮೆಂಟ್ ಸಪ್ಲೈ ಇದು. ಮೋಸ್ಟ್ಲಿ ಸ್ಕೂಲ್ಸ್ ಹಾಗೆ ಸಪ್ಲೈ ಆಗಿರ್ಬಹುದು. ಅಲ್ಲಿಂದ ಹೇಗೆ ಡೈವರ್ಟ್ ಆಗಿ ಕಡೆ ಬಂದಿದೆ ನಾವು ಅದು ಸಪ್ಲೈ ಚೈನ್ ಲಿಂಕ್ ಏನಿದೆ ಅದು ನಾವು ಪ್ರೊಸೀಡ್ ಮಾಡ್ತಾ ಇದ್ದೀವಿ. ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. ಆ್ಯಂಡ್ ಬೇರೆ ಯಾರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಮಾಹಿತಿ ಮಾಡ್ತಾ ಇದ್ದೀವಿ. ಈಗ ಅದರಲ್ಲೂ 8 ಜನ ಇದ್ದಾರೆ ಆಲ್ರೆಡಿ ಪ್ರೊಡ್ಯೂಸ್ ಕೋರ್ಟ್ಗೆ ಲ್ಯಾಂಡ್ ಸೀಸ್ ಮಾಡ್ತೀವಿ. ಇವತ್ತು ಪ್ರೊಡ್ಯೂಸ್ ಮಾಡ್ತೀವಿ. ನಿನ್ನೆ ಪ್ರೊಸೀಜರ್ ಆಯಿತು. ಕಸ್ಟಡಿ ತಗೊಂಡಿದ್ದೀವಿ. ಇವತ್ತು ಸಾಯಂಕಾಲ ಅವರಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಆರ್ಡರ್ ಪ್ರಕಾರ ಅದು ಅಷ್ಟು ದಿನ ಅವರು ಈ KGF ಅಲ್ಲಿ ಬರಬಾರ್ದು. ಆ್ಯಕ್ಚುಲಿ ಎಲ್ಲಿ ಆರ್ಡರ್ ಆಗೋದು ಅದೇ ಜಾಗದಲ್ಲಿ ಇರಬೇಕು. ಜಾಗ ಬಿಟ್ಟು ಬರಬಾರ್ದು. ಬಂದರೆ ಅವರ ಮೇಲೆ ನಮ್ಮ KP ಆ್ಯಕ್ಟ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ ನಾವು ಕೇಸ್ ದಾಖಲೆ ಮಾಡ್ತೀವಿ. ಈಗಾಗಲೇ 4 ಜನರಿಗೆ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ಮುಂಚೆ ಕೂಡ 2 ಮೇಲೆ ದಾಖಲೆ ಮಾಡ್ತೀವಿ. ಅವ್ರು ಬಂದರೆ ಅವ್ರಿಗೆ ಅರೆಸ್ಟ್ ಮಾಡಿ ಮತ್ತೆ ಗುಂಟೂರಿಗೆ ಹೋಗಿದ್ದಾರೆ. ಅಲ್ಲಿ obviously it's not easy. Recovery is not easy. ಅಲ್ಲ, ರೀಸೆಂಟ್ ಇಯರ್ಸ್ ಅಲ್ಲಿ ನಮ್ಗೆ ಗೊತ್ತಿದೆ ಇದೆ ಹೈಯೆಸ್ಟ್ ರಿಕವರಿ ಅನ್ಸುತ್ತೆ ಸರ್. ಇದು ಹೈಯೆಸ್ಟ್ ಕ್ವಾಂಟಿಟಿ ಇದೆ. ಅದು ಹೈಯೆಸ್ಟ್ ಇದೆ. ಇನ್ನು ನಾವು ಮುಂದೆ ಮಾಡ್ತೀವಿ. ಇನ್ಫಾರ್ಮೆನ್ಸ್ ಎಲ್ಲ ಸೆಟ್ ಮಾಡಿದ್ದೀವಿ. ಅವರು ಬೇಲ್ ಆನ್ಲೈನ್ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಅಮೌಂಟ್ ರಿಕವರಿ ಆಯಿತು. ಅದು
ಎಲಿಯಾಸ್ ಬಾಜಾರಿ ಅಬಿಸಿರಿ ಬಾಬು ಎಲಿಯಾಸ್ ಚಿತ್ತಿಬಾಬು ಈಸ್ ಗುಂಗಾರ್ಪೇಟ್ ಮತ್ತು ತಿಪಿಕ್ ಎಲಿಯಾಸ್ ಸಚಿನ್ ಈಗ 5 ಜನ ಗುಂಡ ಆ್ಯಕ್ಟಿಗೆ ನಾವು ಕಲಿಸಿದ್ದೀವಿ. ಈ 3 ಜನಕ್ಕೆ ಹೈಕೋರ್ಟ್ ಅಡ್ವೈಸರಿ ಬೋರ್ಡಿನ ಅಪ್ರೂವಲ್ ಕೂಡ ಆಗಿದೆ. ಬಾಕಿ ಇಬ್ಬರದ್ದು ಹಿಯರಿಂಗ್ ಬಾಕಿ ಇದೆ. ಮುಂದೆ ಕೂಡ ನಾವು ಯಾರ್ಯಾರು